ಹಾಯ್ ಗೆಳೆಯರಿ, ನಮಸ್ಕಾರ. ತಮಗೆಲ್ಲರಿಗೂ ರುದ್ರೇಶ್ ರೆಡ್ಡಿ ಚಾನಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದುವೇ HTTP ಸ್ಟೇಟಸ್ ಕೋಡ್. ಅಂದರೆ ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅಥವಾ ಬ್ರೌಸರ್ ಅನ್ನು ಓಪನ್ ಮಾಡಿದಾಗ ಅದು ಯಾವ ರೀತಿಯಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತದೆ. ಉದಾಹರಣೆಗೆ ನೀವು KPSC ವೆಬ್ಸೈಟ್ ಅನ್ನು ಓಪನ್ ಮಾಡಿದಾಗ ಟೈಮ್ಸ್ ಅದು ನಿಮಗೆ ಇಮಿಡಿಯೇಟ್ ಆಗಿ ಆನ್ಸರ್ ಅನ್ನು ಕೊಡ್ತದೆ. ಅಂದರೆ ಸ್ಕ್ರೀನ್ ಮೇಲೆ ರಿಸಲ್ಟ್ ಡಿಸ್ಪ್ಲೇ ಆಗ್ತದೆ. ಟೈಮ್ಸ್ ಎರರ್ ಬರ್ತದೆ. ಟೈಮ್ಸ್ ತುಂಬಾನೇ ಹೊತ್ತು ಟೈಮ್ ಅನ್ನು ತೆಗೆದುಕೊಳ್ತದೆ. ಸೊ ಈ ರೀತಿ ಆದಾಗ ಯಾವ ಕೋಡ್ಗಳು ಬರ್ತಾವ ಅನ್ನೋದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. ಸೊ ನಮ್ಮ ವೆಬ್ಸೈಟ್ನ ರೆಸ್ಪಾನ್ಸಿವ್ ಕೋಡ್ ಏನೇನಾಗಿದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಲೆವೆಲ್ 200 ಅಂತ ತೆಗೆದುಕೊಳ್ತಾ ಇದ್ವಿ ಮೊದಲಿಗೆ. ಸೊ ಇದಕ್ಕಿಂತ ಮುಂಚೆ ನಾವು ರೆಸ್ಪಾನ್ಸ್ ಕೋಡನ್ನು 2xx 4xx 5xx ಅಂತ ಕಾಮನ್ ಆಗಿ ಕರಿತೀವಿ, ರೈಟ್? ಅಂದರೆ ಕೆಲವೊಂದಿಷ್ಟು ಕೋಡ್ಗಳು 2 ಸೀರೀಸಿಂದ ಸ್ಟಾರ್ಟ್ ಆಗ್ತದೆ, ಕೆಲವೊಂದಿಷ್ಟು 4 ಸೀರೀಸ್ ಮತ್ತು ಕೆಲವೊಂದಿಷ್ಟು 5 ಸೀರೀಸ್. ನಿಮಗೆ ಸ್ಕ್ರೀನ್ ಮೇಲೆ ಇವಾಗ 5 ಸೀರೀಸ್ ಈಸಿಯಾಗಿ ಕಾಣ್ತಾ ಇದೆ, ಲೈಕ್ 200, 201, 202, 203, 204. ಲೈಕ್ ವೈಸ್ 4ರಿಂದ ಸ್ಟಾರ್ಟ್ ಆಗುವ ಕೂಡ ಇದ್ದಾವೆ, 5ರಿಂದ ಸ್ಟಾರ್ಟ್ ಆಗುವ ಕೂಡ ಇದ್ದಾವೆ. ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ಆಗಿದ್ದಾವೆ ಅವನ್ನೆಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ಕೊಡ್ತೀನಿ. ಯಾಕಂದರೆ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇರೋ ಕಾರಣಕ್ಕೋಸ್ಕರ ಇದನ್ನು ಕೂಡ ನಾವು ಕಲಿಬೇಕಾಗ್ತದೆ. ಮುಂಚೆ ಎಲ್ಲ ಒಂದನ್ನೇ ಕಲಿತಾ ಇದ್ವಿ HTTP ಅಂತ ಬಂದಾಗ. ಏನು ಹೇಳಿ? ಫುಲ್ ಫಾರ್ಮ್. HTTPಯ ಫುಲ್ ಫಾರ್ಮ್ ಏನು ಅಥವಾ HTTPSನ ಫುಲ್ ಫಾರ್ಮ್ ಏನು ಅಷ್ಟು ಗೊತ್ತಿದ್ರೆ ನಮಗೆ ಮೋರ್ ದನ್ ಸಫಿಷಿಯೆಂಟ್ ಆಗಿತ್ತು. ಬಟ್ ರೀಸೆಂಟ್ ಎಕ್ಸಾಮ್ಸಲ್ಲಿ ತುಂಬಾ ಕಾಂಪ್ಲಿಕೇಶನ್ ಮಾಡ್ತಾ ಇದ್ದಾರೆ. ಇವನ್ ಮೊನ್ನೆ ನಡೆದ ಎಕ್ಸಾಮಲ್ಲಿ ಕೂಡ ಈ HTTP ಅಂತ ಬಂದಾಗ ಪೋರ್ಟ್ ರಿಲೇಟೆಡ್ ಅನ್ನ ಕೇಳಿದ್ರು. ಯಾವ ಪೋರ್ಟ್ ವರ್ಕ್ ಆಗ್ತದ HTTP ಥ್ರೂ ಅಂತ ಕೇಳಿದ್ರು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ 80 ಆಗಿತ್ತು ಅಲ್ವಾ? ಹಾಗೆ ನಮ್ಮ ಮುಂದಿನ ಎಕ್ಸಾಮಲ್ಲಿ ನಿಮಗೆ ರೆಸ್ಪಾನ್ಸ್ ಕೋಡನ್ನು ಕೇಳಬಹುದು. ನಾನು ಮೊದಲಿರೋ ಹಾಗೆ ನಿಮ್ಮ ಅಪ್ಲಿಕೇಶನ್ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ನಿಮಗೆ. ಸಪೋಸ್ ಇಲ್ಲಿ ಮೊದಲೇ ರೆಸ್ಪಾನ್ಸ್ ಕೋಡನ್ನು ನೋಡೋಣ, 200. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೊಬೈಲಲ್ಲಿ ಗೂಗಲನ್ನು ಓಪನ್ ಮಾಡಿಬಿಟ್ಟು www.kpsc.com ಅಂತ ಟೈಪ್ ಮಾಡಿದರೆ ಇಮಿಡಿಯೇಟ್ ಆಗಿ ಅದೆಲ್ಲ ಹೋಗ್ತದೆ, KPSC ಸರ್ವರ್ ಹೋಗ್ತದೆ. ಸೊ ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ, ಇದು ಸರ್ವರ್. ಸೊ ಇದು ನಿಮ್ಮ ಮೊಬೈಲ್. ಈ ಮೊಬೈಲಲ್ಲಿ ನೀವು ರಿಕ್ವೆಸ್ಟನ್ನು ಎಂಟರ್ ಮಾಡ್ತೀರಾ. ಸೊ ಎಂಟರ್ ಮಾಡಿದ ತಕ್ಷಣ ಅದು ಸರ್ವರ್ಗೆ ಹೋಗ್ತದೆ. ಸರ್ವರ್ ನಿಮಗೆ ಉತ್ತರವನ್ನು ಕೊಡ್ತದೆ. ಸೊ ಉತ್ತರ ಕೊಡೋದನ್ನು ನಾವೇನಂತ ಕರಿತೀವಿ? ರೆಸ್ಪಾನ್ಸ್ ಅಂತೇಳಿ ಕರಿತೀವಿ. ಏನು ರೆಸ್ಪಾನ್ಸ್ ಕೊಡ್ತದಲ್ಲ ಅದು ಡಿಪೆಂಡಿಂಗ್ ಆಗಿರ್ತದೆ, ಕೆಲವೊಂದಿಷ್ಟು ಕೋಡ್ಗಳನ್ನ ಕೊಡ್ತದೆ. ಸಪೋಸ್ ನೀವು ಈ ವೆಬ್ಸೈಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಸರ್ವರ್ಗೆ ಹೋಗ್ಬಿಟ್ಟು ಪ್ರಾಪರ್ ಆಗಿರ್ತಕ್ಕಂಥ ಮಾಹಿತಿನ ತೆಗೆದುಕೊಂಡು ಬಂದು ನಿಮಗೆ ನೀಡಿದರೆ ಅದು ಸಕ್ಸಸ್ಫುಲ್ ಅಂತ ಅರ್ಥ. ಓಕೆ, ಸೊ ನೀವೇನು ರಿಕ್ವೆಸ್ಟ್ ಮಾಡಿದ್ರಿ ಅದು ಸರ್ವರ್ಗೆ ಹೋಗ್ಬಿಟ್ಟು ಆ ಮಾಹಿತಿನ ತೆಗೆದುಕೊಂಡು ಬಂದ್ಬಿಟ್ಟು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದೆ. ಅವಾಗ ಬರುವ ರೆಸ್ಪಾನ್ಸ್ ಕೋಡ್ ಏನಂತ ನೋಡಿದ್ರೆ 200. ಓಕೆ, ಇಟ್ ಮೀನ್ಸ್ ವಾಟ್? ಓಕೆ ಅಥವಾ ಸಕ್ಸಸ್ಫುಲ್ ಅಂತ ನೀವು ನೆನ್ಪಿಟ್ಕೋಬೇಕು. ಓಕೆ ಅಥವಾ ಸಕ್ಸಸ್ಫುಲ್. ಸಪೋಸ್ ನೀವು www.facebook.com ಅಂತ ಓಪನ್ ಮಾಡಿದ್ರೆ ಸಪೋಸ್ ನಿಮಗೆ ಫೇಸ್ಬುಕ್ನ ಹೋಮ್ ಪೇಜ್ ಆಟೋಮೆಟಿಕ್ ಆಗಿ ಬಂದ್ಬಿಟ್ರೆ ದಟ್ ಮೀನ್ಸ್ ವಾಟ್? ಇಟ್ ಈಸ್ ಸಕ್ಸಸ್ಫುಲ್. ನೆಕ್ಸ್ಟ್ ಎರಡನೇ ಒಂದು ರೆಸ್ಪಾನ್ಸ್ ಕೋಡ್ 201 ಅಂತ ಇದೆ. ವಾಟ್ ಈಸ್ 201? ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸಪೋಸ್ ಇವಾಗ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಅವಾಗ ಏನು ಮಾಡ್ತೀರಾ? ನೀವು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಕೊಟ್ಬಿಟ್ಟು ಸೈನ್ ಇನ್ ಆಗಕ್ಕೆ ಪ್ರಯತ್ನವನ್ನು ಮಾಡ್ತೀರಾ. ಫಸ್ಟ್ ಟೈಮ್ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿದಾಗ ಸರ್ವರ್ಗೆ ಏನು ಮಾಹಿತಿ ಹೋಗ್ತದಲ್ಲ ಅವಾಗ ಬರೋ ರೆಸ್ಪಾನ್ಸ್ ಕೋಡ್ ಕ್ರಿಯೇಟೆಡ್. ಮೊದಲಿಗೆ ಕನೆಕ್ಷನ್ ಆಗ್ತದೆ ಇನ್ಸ್ಟಾಗ್ರಾಮ್ ಸರ್ವರ್ ಜೊತೆಗೆ, ಆಮೇಲೆ ನ್ಯೂ ರಿಸೋರ್ಸ್ ಕ್ರಿಯೇಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ರುದ್ರೇಶ್ ರೆಡ್ಡಿ ಅಂತ ಹೇಳಿ ನಾನು ನ್ಯೂ ಯೂಸರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಲ್ಲ, ಸೊ ಅವಾಗ ಬರೋ ರೆಸ್ಪಾನ್ಸ್ ಕೋಡ್ ಏನಪ್ಪ ನಮಗೆ? 201. ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಕಾಣ್ತಾ ಇದೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೋಡ್ಗಳು ಬರ್ತಾ ಇರ್ತಾವಂತ ಹೇಳಿ. ಸೊ ನೀವೇನಾದರೂ ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾಗಿತ್ತಂದ್ರೆ ನಿಮ್ಮ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಂತ ಬರ್ತದೆ, CMD. ಇದನ್ನು ಶಾರ್ಟ್ ಆಗಿ CMD ಅಂತ ಕರಿತೀವಿ. ಫುಲ್ ಫಾರ್ಮ್ ಅಂತ ನೋಡ್ತಾ ಹೋದಾಗ ಕಮಾಂಡ್ ಪ್ರಾಂಪ್ಟ್. ಅಲ್ಲಿ ಹೋಗ್ಬಿಟ್ಟು ಕರ್ಲ್ ಅಂತ ಟೈಪ್ ಮಾಡಿ ಆಮೇಲೆ ನಿಮ್ಮ ವೆಬ್ಸೈಟ್ ನೇಮನ್ನು ಟೈಪ್ ಮಾಡಿ. ಇಮಿಡಿಯೇಟ್ ಆಗಿ ನಿಮಗೆ ರೆಸ್ಪಾನ್ಸ್ ಕೋಡ್ಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಎಂಟರ್ ಮಾಡಿರ್ತಕ್ಕಂಥ ವೆಬ್ಸೈಟ್ ಪ್ರಾಪರ್ ಆಗಿ ರೆಸ್ಪಾಂಡ್ ಆಗ್ತಿದೆಯಾ ಅಥವಾ ಏನಾದರೂ ಇದೆಯಾ, ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗ್ತದೆ. ಸಿಂಪಲ್, ಲ್ಯಾಪ್ಟಾಪ್ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ ಕಮಾಂಡ್ ಪ್ರಾಂಪ್ಟ್ ಟೈಪ್ ಮಾಡಿಬಿಟ್ಟು ಆಮೇಲೆ ಅದು ಓಪನ್ ಆದಾಗ ಕರ್ಲ್ ಸ್ಪೇಸ್ ಕೊಟ್ಬಿಟ್ಟು ನಿಮ್ಮ ವೆಬ್ಸೈಟ್ನ ನೇಮನ್ನು ಕೊಡಬೇಕು. ಇಷ್ಟೇ, ಮತ್ತೇನಿಲ್ಲ. ಸೊ ಈಸಿಲಿ ಆಗಿ ಪ್ರಾಕ್ಟಿಕಲ್ ಆಗಿ ನೀವು ಅರ್ಥವನ್ನು ಮಾಡ್ಕೋಬಹುದು. ಮೂರನೇದಾಗಿ ಬರೋದು ಎಕ್ಸೆಪ್ಟೆಡ್. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸರ್ವರ್ ಎಕ್ಸೆಪ್ಟ್ ಮಾಡ್ತು ವಿತೌಟ್ ಎನಿ ಇಶ್ಯೂ ಅಂತ ಬಂದಾಗ ಅಲ್ಲಿ ಬರೋದು ನಮಗೆ 202 ಎರರ್ ಕೋಡ್.
ಹಾಗೆ ನೆಕ್ಸ್ಟ್ ಬರೋದು 203, ಇದು ನೋ ಅಥಾರಿಟಿವ್ ಇನ್ಫಾರ್ಮೇಶನ್ ಅಂತ ಹೇಳಿ. ಆಮೇಲೆ ಬರೋದು 204, ನೋ ಕಂಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋ ಕಂಟೆಂಟ್ ಅಂದ್ರೆ ಏನು? ಸಪೋಸ್ ನೀವು ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ, ಅದು ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಆಗ್ತದ, ಬಟ್ ಡಿಸ್ಪ್ಲೇ ಮಾಡಕ್ಕೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸಲ್ಟೇ ಇರೋದಿಲ್ಲ. ನೋ ಕಂಟೆಂಟ್ ಅಂತ ಕರಿತೀವಿ ನಾವು. ಸೊ ಅವಾಗ ಬರೋ ರೆಸ್ಪಾನ್ಸ್ ಕೂಡ ನಮಗೆ 204. ಸೊ ಪ್ರಮುಖವಾಗಿ 2 ಸೀರೀಸ್ ಅಂತ ಬಂದಾಗ ಇವೆಲ್ಲವೂ ಇಂಪಾರ್ಟೆಂಟ್. ಎಕ್ಸಾಮ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. 200 ಅನ್ನು ಹಲವಾರು ಬಾರಿ ಕೇಳಿದ್ದಾರೆ. ರೆಸ್ಪಾನ್ಸ್ ಕೋಡ್ ಅಂದ್ರೆ ಸಕ್ಸಸ್ಫುಲ್ ರೆಸ್ಪಾನ್ಸ್ ಕೋಡ್ ಏನಾಗಿರ್ತದ ಯಾವ್ದಾದ್ರು ಒಂದು ವೆಬ್ಸೈಟ್ಗೆ ನಾವು ಕನೆಕ್ಟ್ ಮಾಡಿದಾಗ ಅಂತ ಕೇಳಿದ್ರೆ ಎಸ್ 200 ಆಗಿರ್ತದ. ಅಥವಾ ನಿಮ್ಗೆ ಎಕ್ಸಾಮ್ ಅಲ್ಲಿ 2xx ಅಂತ ಕೂಡ ಕೊಡ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ಅವಾಗ ಕನ್ಫ್ಯೂಷನ್ ಮಾಡ್ಕೋಬಾರ್ದು. 2xx ಇಸ್ ನಥಿಂಗ್ ಬಟ್ ಜಸ್ಟ್ ಅ ಸಿರೀಸ್ ಅಂತ ಅರ್ಥ. ಲೈಕ್ 201, 202, 203 ಆ ರೀತಿಯಾಗಿ. ಓಕೆ, ಸೊ ಇದಷ್ಟು ಮಾಹಿತಿ ನಮಗೆ 2 ಸೀರೀಸ್ ಬಗ್ಗೆ. ಇವಾಗ ನೆಕ್ಸ್ಟ್ 4 ಸೀರೀಸ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ. 4 ಸೀರೀಸ್ ಅಂತ ಬಂದಾಗ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರೋದು 400, 401, 403, 404, 409. ಇವೆಲ್ಲವೂ ಎರರ್ ಕೋಡ್ ಆಗಿ ನಮಗೆ ಬರ್ತದೆ ಸ್ನೇಹಿತರೆ. ನೀವು ಪರ್ಟಿಕ್ಯುಲರ್ ಆಗಿ ವೆಬ್ಸೈಟ್ ಅನ್ನ ಕನೆಕ್ಟ್ ಮಾಡ್ಬೇಕಂತ ಸಮಯದಲ್ಲಿ ಏನು ಎರರ್ ಇಲ್ಲ ಅಂದ್ರೆ ಮಾತ್ರ 200 ಬರ್ತದ. ಏನಾದ್ರೂ ಎರರ್ ಅಂದ್ರೆ ಡಿಪೆಂಡಿಂಗ್ ಆನ್ ಎರರ್, ಈ ಉಳಿದಿರೋ ಎಲ್ಲವೂ ಎರರ್ ಕೋಡ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತದ. 400 ಎರರ್ ಏನಾದ್ರೂ ಬಂದ್ರೆ ಅದು ನಮಗೆ ಬ್ಯಾಡ್ ರಿಕ್ವೆಸ್ಟ್ ಅಂತ ಅರ್ಥವನ್ನ ಕೊಡ್ತದ. 401 ಅಂತ ಬಂದ್ರೆ ಅನ್ಅಥರೈಸ್ಡ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ. ಸಪೋಸ್ ನೀವು ಒಂದು ಯಾವ್ದಾದ್ರು ವೆಬ್ಸೈಟ್ಗೆ ಕನೆಕ್ಟ್ ಮಾಡಕ್ ಹೋದಾಗ ಆ ವೆಬ್ಸೈಟ್ಗೆ ನಿಮ್ಮ ಪರ್ಮಿಷನ್ ಇಲ್ಲ ಲಾಗಿನ್ ಆಗೋದಂದಾಗ ನಿಮಗೆ ಬರೋ ಎರರ್ ಕೋಡ್ ಯಾವ್ದಂದ್ರೆ ಅಲ್ಲಿ 401. ಸೊ ಎಕ್ಸಾಮ್ ಅಲ್ಲಿ ಬಂದಿದೆ, ಇದನ್ನ ನೆನಪಿಟ್ಕೋಬೇಕು. 403 ಅಂತ ಬಂದ್ರೆ ಫಾರ್ಬಿಡನ್. 404 ಅಂತ ಬಂದ್ರೆ ನಾಟ್ ಫೌಂಡ್. ನೀವು ಏನಕ್ಕೆ ಕನೆಕ್ಟ್ ಮಾಡ್ತಾ ಇದ್ರಲ್ಲ ಅದಿಲ್ಲ ಅಂತ ಪಕ್ಷದಲ್ಲಿ ಬರೋದು ನಾಟ್ ಫೌಂಡ್. 409 ಅಂತ ಬಂದ್ರೆ ಕಾನ್ಫ್ಲಿಕ್ಟ್. ಸೊ ಇವುಗಳನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಡ್ಬೋದು. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರರ್ ಕೋಡ್ಸ್ ಗಳನ್ನ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ 4 ಸೀರೀಸ್ ಅಲ್ಲಿ ಇಂಪಾರ್ಟೆಂಟ್ ಯಾವುದು? 400 ಬ್ಯಾಡ್ ಕಂಟೆಂಟ್ ರಿಕ್ವೆಸ್ಟ್, 401, 403, 404 ಹಾಗೆ 409. ನೆಕ್ಸ್ಟ್ ಮುಂದೆ ಹೋಗೋಣ. 5 ಸೀರೀಸ್ ನೋಡ್ತಾ ಹೋಗೋಣ. ನಾನು ಮೊದಲು ಹೇಳಿದ್ನಲ್ಲ 2xx, 4xx, 5xx ಇವಷ್ಟೇ ಇದಾವ ಸರ್, 1xx ಇಲ್ವಾ ಅಂತ ಕೇಳಿದ್ರೆ 1xx ಕೂಡ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ 1xx ಎಲ್ಲವೂ ನಮಗೆ ಇನ್ಫಾರ್ಮೇಶನ್ ರಿಲೇಟೆಡ್ ಬರ್ತದೆ. ಎಕ್ಸಾಮ್ ಅಲ್ಲಿ ಅದರ ಬಗ್ಗೆ ಕೇಳೋದು ತುಂಬಾನೇ ಕಡಿಮೆ. ಸೊ ಅದಕ್ಕೋಸ್ಕರ ಅದನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಇಲ್ಲ. ಬಟ್ ನೀವು ನೋಡ್ಕೋಬೇಕಂದ್ರೆ 1xx ಸೀರೀಸ್ ಕೂಡ ನೋಡ್ಕೋಬಹುದು. ಸದ್ಯಕ್ಕೆ 5 ಸೀರೀಸ್ ಅಥವಾ 500 ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಎರರ್ ಕೋಡ್ 500 ನಮಗೆ ಬರೋದು ಇಂಟರ್ನಲ್ ಸರ್ವರ್ ಎರರ್ ಇದ್ದಾಗ. ಓಕೆ, ಇಂಟರ್ನಲ್ ಸರ್ವರ್ ಎರರ್ ಇದ್ದಾಗ. 501 ಬರೋದು ನಾಟ್ ಇಂಪ್ಲಿಮೆಂಟೆಡ್, 502 ಬರೋದು ಬ್ಯಾಡ್ ಗೇಟ್ವೇ ಇದ್ದಾಗ, 503 ಬರೋದು ಸರ್ವಿಸ್ ಅನ್ಅವೈಲೇಬಲ್ ಇದ್ದಾಗ, ಅಂದ್ರೆ ನಮ್ಮ ವೆಬ್ಸೈಟ್ ಡೌನ್ ಅಂತೀವಲ್ಲ ಆ ಸಮಯದಲ್ಲಿ. 504 ಬರೋದು ಗೇಟ್ವೇ ಟೈಮ್ ಔಟ್ ಆದಾಗ. ನೆಕ್ಸ್ಟ್ 509 ಬರೋದು ಅಂದ್ರೆ 509 ಬರೋದು ನೆಟ್ವರ್ಕ್ ಟೈಮ್ ಔಟ್ ಆದಾಗ. ಓಕೆ, ಸೊ ಇವುಗಳನ್ನ ಎಲ್ಲವನ್ನು ಕೂಡ ಒಂದು ನೋಟ್ಸ್ ಅಲ್ಲಿ ಬರ್ಕೊಡ್ತಾ ಹೋಗಿ ನೀವು, ಅವಾಗ ಮಾತ್ರ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದರ್ವೈಸ್ ನಮಗೆ ಇದು ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತದ. ಸಮ್ ಟೈಮ್ಸ್ ನಿಮಗೆ ಫುಲ್ ಹೈ ಲೆವೆಲ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಈ ರೀತಿ ಕೂಡ ಕೊಡಬಹುದು. 200 ಸೀರೀಸ್ ಏನಿದೆಯಲ್ಲ ಇದು ಸಕ್ಸಸ್ ಕೋಡ್ಸ್ ಗಳನ್ನ ನಮಗೆ ತಿಳಿಸ್ಕೊಡ್ತದ. 300 ಏನಿದೆಯಲ್ಲ ಇದು ರೀಡೈರೆಕ್ಷನಲ್ ಕೋಡ್ಸ್ ಬಗ್ಗೆ ತಿಳಿಸ್ಕೊಡ್ತದ. ಹಾಗೆ 400 ಅಂತ ಬಂದಾಗ ಕ್ಲೈಂಟ್ ಎರರ್ ಕೋಡ್ಸ್. ಸ್ನೇಹಿತರೆ 4 ಸೀರೀಸ್ ಬರೋದು ಕ್ಲೈಂಟ್ಗೆ. ಕ್ಲೈಂಟ್ ಅಂದ್ರೆ ಯಾರು? ನಾವೇನ್ ರಿಕ್ವೆಸ್ಟ್ ಮಾಡ್ತೀವಲ್ಲ ಅವರು. ಅಂದ್ರೆ ಇವಾಗ ನಾನು ಈ ನಮ್ಮ ಗೂಗಲ್ ಅಪ್ಲಿಕೇಶನ್ ಅಲ್ಲಿ KPS ವೆಬ್ಸೈಟ್ ಅನ್ನು ಎಂಟರ್ ಮಾಡ್ತೀನಿ ಅಂದ್ರೆ ನಾನಂದ್ರೆ ಯಾರಿಲ್ಲಿ ಕ್ಲೈಂಟ್ ಅಂತ ಅರ್ಥ ಮಾಡ್ಕೋತದ ಕಂಪ್ಯೂಟರ್. ಅದೇ ರೀತಿಯಾಗಿ 5 ಸೀರೀಸ್ ಕೂಡ ಇಂಪಾರ್ಟೆಂಟ್. 5 ಸೀರೀಸ್ ಯಾವ್ದಪ್ಪ ಅಂದ್ರೆ ಇದು ಸರ್ವರ್ ಎರರ್. ನಾವು ಕಳಿಸಿರ್ತಕ್ಕಂಥ ರಿಕ್ವೆಸ್ಟ್ ಅನ್ನ ಸರ್ವರ್ ಯಾವ ರೀತಿಯಾಗಿ ಎನಲೈಸ್ ಮಾಡ್ತಾ ಇದೆ, ಪ್ರಾಪರ್ ಆಗಿ ಕಂಟೆಂಟ್ ಕೊಡ್ಲಿಕ್ಕೆ ಆಗ್ತಾ ಇದೆಯಾ, ಏನಾದ್ರೂ ಇದೆಯಾ. ಸೊ ಗೊತ್ತಿರಲಿ 500 ಸೀರೀಸ್ ಎಲ್ಲವೂ ಕೂಡ ಸರ್ವರ್ ರಿಲೇಟೆಡ್. ಸೊ ಇವಾಗ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀವಿ ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ವರ್ ಇರ್ತದ, ಅಲ್ಲಿಂದ ಡೇಟಾವನ್ನ ನಾವು ಪುಲ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅವು ಕೂಡ ಬೇರೆ ಬೇರೆ ರಿಕ್ವೆಸ್ಟ್ಗಳು ಬರ್ತಾವ ಗೊತ್ತಿರಲಿ. ಕೆಲವೊಂದಿಷ್ಟು ಗೆಟ್ ಅಂತ ಬರ್ತದ, ಕೆಲವೊಂದಿಷ್ಟು ಪುಟ್ ಅಂತ ಬರ್ತದ. ಗೆಟ್ ಅಂದ್ರೆ ಏನು? ಇನ್ಸ್ಟಾಗ್ರಾಮ್ ಇಂದ ಮಾಹಿತಿಯನ್ನ ಪಡೆದುಕೊಳ್ಳೋದು. ಪುಟ್ ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಮಾಹಿತಿಯನ್ನ ಸೇರಿಸೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ತುಂಬಾನೇ ರೀಲ್ಸ್ ಬರ್ತಾ ಇರ್ತಾವ. ಅವು ಎಲ್ಲಿಂದ ಬರ್ತಾವಪ್ಪ? ಸರ್ವರ್ ಅಲ್ಲಿ ಸ್ಟೋರ್ ಆಗಿರ್ತಾವ. ಸರ್ವರ್ ಇಂದ ನಿಮಗೆ ಅವೆಲ್ಲವೂ ಬರ್ತಾ ಇರ್ತಾವ. ಸಪೋಸ್ ನೀವೇನಾದ್ರೂ ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದಾಗ ಏನು, ಈ ಇನ್ಸ್ಟಾಗ್ರಾಮ್ ಡೇಟಾಬೇಸ್ ಅಥವಾ ಇನ್ಸ್ಟಾಗ್ರಾಮ್ ಸರ್ವರ್ಗೆ ನಿಮ್ಮ ಮಾಹಿತಿನ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೀರಾ. ಸೊ ಕಳಿಸ್ಕೊಡೋದು ಅಂದ್ರೆ ಏನು? ಪುಟ್. ಇಲ್ಲೊಂದು ಡೇಟಾಬೇಸ್ ಇದೆ ಅಂತ ಅನ್ಕೊಳ್ಳಿ, ಇದರಿಂದ ಡೇಟಾವನ್ನ ಪಡೆದುಕೊಂಡ್ರೆ ಗೆಟ್ ರಿಕ್ವೆಸ್ಟ್ ಅಂತೀವಿ. ಅದಕ್ಕೆ ಆಡ್ ಮಾಡಿದ್ರೆ ನಾವು ಅದನ್ನ ಪುಟ್ ಮೆಥಡ್ ಅಂತ ಕರಿತೀವಿ. ಓಕೆ, ಗೆಟ್ ಮೆಥಡ್ ಅಂಡ್ ಪುಟ್ ಮೆಥಡ್. ಸೊ ಈ ರೀತಿಯಾಗಿ ಎರಡು ವಿಧಗಳಿದಾವ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಸಪೋಸ್ ನಿಮ್ಗೆ ಕೇಳಿಬಿಡ್ತಾರ ಕ್ಲೈಂಟ್ ಎರರ್ ಕೋಡ್ಸ್ ಬಂದಾಗ ಯಾವ ಒಂದು ಸೀರೀಸ್ ಬರ್ತದ? 400.
ಅಥವಾ ಸರ್ವರ್ಸ್ ಎರರ್ ಕೋಡ್ ಬಂದಾಗ 500. ಲೈಕ್ವೈಸ್ 200 ಯಾವ್ದಕ್ಕಪ್ಪ? ಸಕ್ಸಸ್ ಕೋಡ್. ನಾನು ಹೇಳಿದ್ನಲ್ಲ 200 ಈಸ್ ಫಾರ್ ಸಕ್ಸಸ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಬಂದಿದೆ, ನಾನು ಮುಂಚೆನೂ ಕೂಡ ಹೇಳಿದ್ದೀನಿ. ಓಕೆ, ಹೋಪ್ ನಿಮಗೆ ಈ ಸೆಷನ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಎರರ್ ಕೋಡ್ಸ್ಗಳ ಬಗ್ಗೆ ಮೇಲೆ ಪ್ರಶ್ನೆ ಆಗ್ಬೋದು ಅಂತ ಗಮನದಲ್ಲಿ ಇಟ್ಟುಕೊಂಡು ಆ ಒಂದು ಟಾಪಿಕನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ಕೊಟ್ಟೆ. ಇದೇ ರೀತಿಯಾಗಿ ಬೇರೆ ಯಾವುದಾದ್ರೂ ಟಾಪಿಕ್ ನಿಮಗೆ ಕಷ್ಟ ಆಗ್ತಾ ಇತ್ತಂದರೆ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ, ಅದರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋನ ಮಾಡಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇತ್ತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬಾರ್ದು. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಿ. ಈ ರೀತಿಯಾಗಿ ಕಂಪ್ಯೂಟರ್ನ ಬಗ್ಗೆ ಒಳ್ಳೆ ಮಾಹಿತಿಯನ್ನು ರುದ್ರೇಶ್ ರೆಡ್ಡಿ ಚಾನಲಲ್ಲಿ ನಾವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.